ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಹುಬ್ಬಳ್ಳಿಗಿಂತ ಬೆಂಗಳೂರಿನಲ್ಲೇ ಜಾಸ್ತಿ ವಾಸ ಮಾಡಿಕೊಂಡಿದ್ದಾರೆ. ಇನ್ನು ಅಧಿಕಾರ ವಹಿಸಿಕೊಂಡು 7 ತಿಂಗಳಾಗಿದೆ. ವಾರ್ಡ್ಗಳ ಅಭಿವೃದ್ಧಿಗಿಂತ ವಿದೇಶ ಪ್ರವಾಸವೇ ಜಾಸ್ತಿಯಾಗಿದೆ. ಕಳೆದ 1 ವಾರದ ಅಂತರದಲ್ಲಿ 6 ಬಾರಿ ಬೆಂಗಳೂರು ಸೇರಿದಂತೆ ವಿದೇಶಕ್ಕೆ ಪ್ರಯಾಣವನ್ನ ಮಾಡಿದ್ದಾರೆ. ಯಾರು ಈ ಮೇಯರ್ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಮೇಯರ್ ರಾಮಣ್ಣ ರಾಜ್ಯದ ಮೋಸ್ಟ್ ಕಾಸ್ಟ್ಲಿ ಮೇಯರ್. ಒಂದು ಸಲ ಬೆಂಗಳೂರಿಗೆ ಪ್ರಯಾಣ ಮಾಡಲು 50,000. ರಾಜ್ಯದಲ್ಲಿ ಬೆಂಗಳೂರು ಬಿಟ್ರೆ 2ನೇ ಸ್ಥಾನದಲ್ಲಿರುವ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಅಭಿವೃದ್ಧಿಗೆ ಹೋಲಿಕೆ ಮಾಡಿದ್ರೆ ನಗರಸಭೆಗಿಂತಲೂ ತೀರಾ ಕೆಳಮಟ್ಟದಲ್ಲಿದೆ. ಹುಬ್ಬಳ್ಳಿ ಧಾರವಾಡ ಮೇಯರ್ ಸಾಹೇಬ್ರು ಮಾತ್ರ ಫುಲ್ ಫಾರಿನ್ ರಿಟರ್ನ್. ಅಧಿಕಾರ ವಹಿಸಿಕೊಂಡು ಕೇವಲ 7 ತಿಂಗಳಲ್ಲಿ 3 ದೇಶಗಳನ್ನ ಸುತ್ತಿದ್ದಾರೆ. ಇನ್ನು ಮಾತೆತ್ತಿದ್ರೆ ಬೆಂಗಳೂರು, ರಾಜಸ್ಥಾನ್, ದೆಹಲಿ, ಮುಂಬೈ ಅಂತಾರೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಮೇಯರ್ ರಾಮಣ್ಣ ಬಡಗೇರ್ ಅವಳಿ ನಗರದಲ್ಲಿ ಇದ್ದುದಕ್ಕಿಂತ ಔಟ್ ಆಫ್ ಸ್ಟೇಷನ್ ಜಾಸ್ತಿ. ಹೀಗಾಗಿ ಜನ ಮೇಯರ್ ಎಲ್ಲಿ ಅಂತ ಹುಡುಕಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಮೊದಲನೇ ಪ್ರತಿನಿಧಿ ಅಂತಂದರೆ ಮಹಾಪೌರರು. ಅದಕ್ಕೆ ಮಹಾಪೌರರು ಒಂದು ಏನು ಮಾಡಿದ್ದಾರೆ, ಫೋನ್ ಮುಖಾಂತರ ಬುಧವಾರ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ನಿಮ್ಮ ಸಮಸ್ಯೆ ಏನಾರು ಇತ್ತು ಅಂದರೆ ಫೋನ್ ಮುಖಾಂತರ ನಮ್ಗೆ ತಿಳಿಸಿರಿ, ನಾವು ಬಗೆಹರಿಸ್ತೀವಿ ಅಂತೇಳಿ. ಬುಧವಾರ ಬಂದು ಎಲ್ಲರೂ ಫೋನ್ ಮಾಡ್ತಾರೆ, ಒಬ್ಬರು ರಿಸೀವ್ ಮಾಡೋರಿಲ್ಲ. ಎಲ್ಲಿದಾರಪ್ಪ ಮಹಾಪೌರರು, ಮೇಯರ್ ಎಲ್ಲೋಗ್ಯಾರ, ಕಮಿಷನರ್ ಎಲ್ಲೋಗ್ಯಾರ ಅಂತ ಹುಡುಕಾಡಕತ್ತಾರೆ ಪಬ್ಲಿಕ್. ಎಲ್ಲಿ ಅದಾರೋ ಗೊತ್ತಿಲ್ಲ ಅಂತ. ನಾವೆಲ್ಲ ಹುಡುಕಾಡಿದ್ರೆ ನೋಡಿದ್ರೆ ದುಬೈದಾಗ ಅದಾರೋ ಅಂತ ಗೊತ್ತಾಗಿದೆ. ಈಗ ಒಂದು ಮೇಯರ್ ಆಗಿ ಜನಗಳ ಸಮಸ್ಯೆ ಬಗ್ಗೆ ಕಾಳಜಿ ಮಾಡೋದು ಬಿಟ್ಟು ಆ ದೇಶ ಈ ದೇಶ ಆ ಊರು ಈ ಊರು ಅಂತ ಅಡ್ಡಾಡ್ಕೊಂತಿದ್ರೆ ಹಾಗೆ ಈಗ ಮೇಯರ್ ಆಗಿ 8 ತಿಂಗಳದ ಆಗಿದೆ. 8 ತಿಂಗಳದಾಗ 4 ತಿಂಗಳ ಎಲ್ಲ ಬರೀ ಹೊರಗಡೆನೇ ಆಗಿದೆ. ಈಗ ಜನರ ಸಮಸ್ಯೆ ಕೇಳೋರು ಯಾರು? ಹುಬ್ಬಳ್ಳಿ ಧಾರವಾಡ ಜನರ ದುಡ್ಡಿನಲ್ಲಿ ಮೇಯರ್ ಶೋಕಿ. ಜನರ ಕೈಗೆ ಸಿಗದ ವಾರ್ಡ್ ಸಮಸ್ಯೆ ಆಲಿಸದ ಮೇಯರ್. 29 ಜೂನ್ 2024ರಿಂದ ಪಾಲಿಕೆ ಸದಸ್ಯ ರಾಮಣ್ಣ ಬಡಗೇರ ಮೇಯರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಮೇಯರ್ ಸಾಹೇಬ್ರು ಹುಬ್ಬಳ್ಳಿ ಧಾರವಾಡಕ್ಕಿಂತಲೂ ಬೆಂಗಳೂರಿನಲ್ಲಿಯೇ ಇದ್ದಾರೆ. ಇನ್ನು ಜನಸಾಮಾನ್ಯರು ಬೆಂಗಳೂರಿಗೆ ಹೋಗಿ ಬರೋದಕ್ಕೆ 5-6 ಸಾವಿರ ಖರ್ಚಾಗುತ್ತೆ. ಇನ್ನು ಇವರು ಜನಪ್ರತಿನಿಧಿ ಆಗಿರೋದ್ರಿಂದ 10,000 ಖರ್ಚು ಆಗಬಹುದು. ಆದ್ರೆ ಈ ಮೇಯರ್ ಬೆಂಗಳೂರಿಗೆ ಹೋಗಿ ಬಂದ್ರೆ ಬರೋಬ್ಬರಿ 50,000 ಬೇಕು. ಕಳೆದ 7 ತಿಂಗಳ ಅಂತರದಲ್ಲಿ 6 ಸಲ ಬೆಂಗಳೂರಿಗೆ, 1 ಸಲ ಜೈಪುರ್ಗೆ ಹೋಗಿ ಬಂದಿದ್ದಾರೆ. 7 ಬಾರಿ ಪ್ರಯಾಣಕ್ಕೆ 3,90,000 ಖರ್ಚು ಮಾಡಿದ್ದಾರೆ. ಇದರ ಸಂಪೂರ್ಣ ಖರ್ಚು ಮಹಾನಗರ ಪಾಲಿಕೆ ಖಾತೆಯಿಂದಲೇ ಸಂದಾಯವಾಗಲಿದೆ. ಇಷ್ಟು ಹಣ ಖರ್ಚು ಮಾಡಿ ಏನು ಪ್ರಯೋಜನವಾಗಿದೆ ಎನ್ನುವುದು ವಿಪಕ್ಷಗಳ ಪ್ರಶ್ನೆ. ಒಂದು ವಾರ ನಂಗೆ ಮೇಯರ ಕಂಡಿಲ್ಲ, ಎಲ್ಲಿ ಹೋಗ್ಯಾರ ಅಂತ ನಾನು ಬಂದು ಆಫೀಸ್ನಾಗ ಕೇಳಿದ್ರೆ ಹೊರದೇಶ ಪ್ರವಾಸದಾಗ ಅಂತ ಅಂತಾರೆ. ಹಿಂದಕ್ಕೆ ರಷ್ಯಾಕ್ಕೆ ಹೋದ್ರು, ಈಗ ಏನೋ ದುಬೈಗೆ ಹೋಗ್ಯಾರಂತೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದ ಪಾಲಿಕೆಯ ಜನರ ಧೂಳು ಎದ್ದು ಧಾರವಾಡ ಹುಬ್ಬಳ್ಳಿ ಧೂಳ್ಮಯ ಆಗಿ ಹೋಗಿ ಸಾಂಕ್ರಾಮಿಕ ರೋಗ ಹಬ್ಬಾಕತ್ತಾವು. ಅದ್ರ ಬಗ್ಗೆ ಅವ್ರು ಏನು ಇಚ್ಛಾಶಕ್ತಿನೇ ಇಲ್ಲ. ಹಿಮಾಲಯ ಅವರು ಎಲ್ಲಿ ಅದಾರ ಲಗ ಬಂದ ಏನೈತಿ ಜನರ ತೊಂದರೆಗಳು ಅದ ನಿಭಾಯಿಸ್ಬೇಕಂತೇಳಿ ನಾನು ಇವತ್ತಿನವರೆಗೂ ಒಂದು ವಾರ್ಡಿಗೆ ಅವ್ರು ವಿಸಿಟ್ ಮಾಡಿಲ್ಲ. ತಮ್ಮ ಗಮನಕ್ಕೆ ಏನಾರು ಐತಿ ಅಂದ್ರೆ ಸ್ವಲ್ಪ ಹೇಳ್ರಿ, ಅದೇನು ಪ್ರಶ್ನೆ ಇಲ್ಲ. ನನ್ನ ಗಮನಕ್ಕೆ ನಿಕ್ಕಿರಿಲ್ಲ. ಏನೋ ಒಂದು ಫೋನ್ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತಂದ್ರೆ ಜನರಿಗಾತು. ಇವತ್ತು ಒಂದು ತೆಗ್ಗು ಗುಂಡಿ ಮುಚ್ಚಾಕಾಗತ್ತಿಲ್ಲ. ನಾವು ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ಬಾಯಿಲೆ ಆಗತ್ತೈತಿ, ಹೊರತಾಗಿ ಯಾವುದೋ ಕಾರ್ಯರೂಪಕ್ಕೆ ಬರವಲ್ಲ ಅವ್ರ ಕೈಲಿಂದ. ಇನ್ನು ಇದು ಮಾತ್ರವಲ್ಲದೆ ಮೇಯರ್ ರಷ್ಯಾ, ಮಸ್ಕತ್ ಮತ್ತು ದುಬೈ ದೇಶಗಳನ್ನು ಸುತ್ತಿದ್ದಾರೆ. ಇದಕ್ಕೆ ಸ್ವಂತ ಹಣ ಖರ್ಚು ಮಾಡಿದ್ದಾರಾ ಅಥವಾ ಯಾರಾದರೂ ಸ್ಪಾನ್ಸರ್ ಮಾಡಿದ್ದಾರಾ ಎನ್ನುವ ಅನುಮಾನ ಸಹ ಮೂಡಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯಲ್ಲಿನ ವಾರ್ಡ್ಗಳ ಭೇಟಿ ನೀಡಿರೋದಕ್ಕಿಂತ ಹೊರಾಂಗಣ ಪ್ರವಾಸವೇ ಜಾಸ್ತಿ ಮಾಡಿದ್ರಲ್ಲ ಸರ್ ಅಂತ ಮೇಯರ್ ಅವರನ್ನ ಕೇಳಿದ್ರೆ ಮೇಯರ್ ಸಾಹೇಬ್ರು ಏನು ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ. ನಾವು ಹೊರಗಡೆ ದೇಶಕ್ಕೆ ಏನೋ ಅಪಾರ್ಚುನಿಟಿ ಒಂದು ಟೈಮ್ ಸಿಗ್ತೈತೆ ಅಂತ ಹೋಗಿದ್ದೀವಿ. ಅದ್ರ ಜೊತೆಗೆ ಅಲ್ಲಿದ್ದು ಕಲ್ಚರ್, ಅಲ್ಲಿದ್ದು ಡೆವಲಪ್ಮೆಂಟ್ ನೋಡೋಕ್ಕೂ ಒಂದು ಅನುಕೂಲ ಆಗ್ತೈತೆ ಅಂತ ನಾನು ಅಲ್ಲಿಗೆ ಹೋಗಿದ್ದು. ಮತ್ತು ನಾನು ಯಾವುದೋ ಪಾಲಿಕೆ ಖರ್ಚಿಂದ ಹೋಗಿಲ್ಲ, ಎಲ್ಲ ಓನ್ ಖರ್ಚಿಂದ ನಾನು ಅಡ್ಡಾಡಿದ್ದೀನಿ. ನನಗೇನದ ಅಲ್ಲಿ ದೇಶದ ಡೆವಲಪ್ಮೆಂಟ್ಸ್ ನೋಡಿ ನಾವು ಏನಾರು ಮಾಡಬೇಕು ಅನ್ನೋ ಆಸೆಯಿಂದ ಹೋಗಿನ ಹೊರತು ಜನರಿಗೆ ತಪ್ಪಿಸಿ ಹೋಗಬೇಕು, ಜನ ಸಮಸ್ಯೆಯಿಂದ ದೂರ ಇರಬೇಕಂತ ನಾನು ವಿಚಾರ ಇಲ್ಲ. ಆ ಮನೋಭಾವನೂ ನಂದಲ್ಲ. ಅದರ ಜೊತೆಗೆ ನಾನು ಈಗಾಗಲೇ ವಾರ್ಡ್ ಭೇಟಿಯನ್ನು ಅನೇಕ ವಾರ್ಡ್ ಭೇಟಿಯನ್ನು ಕೊಟ್ಟಿದ್ದೀನಿ. ಜನರ ಸ್ಪಂದನೆಗಳಿಗೂ ನಾನು ಸಂಪರ್ಕದಲ್ಲಿದ್ದೇನೆ. ಮತ್ತು ಜನರ ಹತ್ತಿರ ಆಗಬೇಕಂತ ಈಗಾಗಲೇ ನಾನು ತಿಂಗಳಿಗೆ ಒಂದು ಸಲ ಮೇಯರ್ ಜೊತೆ ಮಾತುಕತೆ ಅಂತ ಒಂದು ಕಾನ್ಸೆಪ್ಟು ರೆಡಿ ಮಾಡಿ ಅದರಿಂದ ಒಂದು ಜನರ ಹತ್ರ ಹೋಗಕ್ಕೆ ನಾನು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಹದಗೆಟ್ಟು ಹೋಗಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡಿ ಸ್ಮಾರ್ಟ್ ಸಿಟಿ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾದ ಮೇಯರ್ ಸಾಹೇಬ್ರು ಹೀಗೆ ಬರೀ ಪ್ರವಾಸದಲ್ಲಿ ಕಾಲಹರಣ ಮಾಡುತ್ತಿರೋದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.